ಮಾಡಾಕತ್ತಿ ಮುಂಜೆಲ್ಲದ್ದು ಎಲ್ಲ ನಾಷ್ಟ ಮಾಡಿ ಎಲ್ಲ ಮಾಡಿ ಮತ್ತಿನ್ನೇನು ಸಾಲಿಗೆ ಗೊತ್ತಾಗ್ಲಿಲ್ಲ ಸಾಲಿ ನಡಿ ಇನ್ನು ಸಾಲಿಗೆ ಹೊಂಟೇನವ ಅದು ಸ್ವಲ್ಪ ರೊಕ್ಕ ಬೇಕಾಗಿತ್ತು 50 ರೂಪಾಯಿ ಏನು 50 ರೂಪಾಯಿ ಎದಕ್ಕೆ ಅದ ಗಣಪತಿ ಹಬ್ಬಕ್ಕೆ ಸಾಲ್ಯಾಗ ಟೀಚರ್ಸ್ಗೆ ನಾಷ್ಟ ಮಾಡ್ಸಕತ್ತಾರಂತ ಅದಕ್ಕೆ ಏನು ಟೀಚರ್ಸ್ಗೆ ನಾಷ್ಟ ಮಾಡ್ಸಕತ್ತಾರ ಯಾರು ನಾವಮ್ಮ ಎಲ್ಲ ಸ್ಟೂಡೆಂಟ್ಸ್ ರೊಕ್ಕ ಹಾಕಿ ಇಡೀ ಸಾಲಿಯರು ರೊಕ್ಕ ಹಾಕಿ ಟೀಚರ್ಸ್ಗೆ ನಾಷ್ಟ ಮಾಡಿಸ್ಬೇಕಂತ ಈಗ ಟೀಚರ್ಸ್ ಏನ್ ಮನೆ ನಾಷ್ಟ ಮಾಡಿ ಬಂದಿರೋದಿಲ್ಲನ ಅದೇ ಗಣಪತಿ ಹಬ್ಬಕ್ಕೆ ಹಂಗೆ ಮಾಡಿಸ್ಬೇಕಂತ ಅದಕ್ಕೆ ಇವತ್ತು ನಮ್ಮ ಕ್ಲಾಸ್ನೇರ್ದು ಐತಿ ಇವತ್ತು ನಾಷ್ಟ ಮಾಡಿಸೋದು ದಿನ ಒಂದೊಂದು ಕ್ಲಾಸ್ನೇರ್ ನಾಷ್ಟ ಮಾಡಿಸ್ಬೇಕು ಇವತ್ತು ನಮ್ಮ ಕ್ಲಾಸ್ನೇರ್ದು ಐತಿ ಹಂಗಾಗಿ ಎಲ್ಲಾರ್ಗೂ 55 ರೂಪಾಯಿ ತಗೊಂಬಾ ಅಂತ ಹೇಳ್ಯಾರ ಏನು ಹೌದಾ ಬೇಷ್ ಐತಿ ಬಿಡು ಅಲ್ಲ ಗಣಪನ ಇಟ್ಟು ಗಣಪಗೆ ಏನಾರ ಪೂಜೆ ನೈವೇದ್ಯ ಪ್ರಸಾದ ಇಡ ಅಂದ್ರೆ ಇಡತೇವಿ ಈ ಟೀಚರ್ಸ್ಗೂ ಮತ್ತೆ ನಾಷ್ಟ ಮಾಡಿಸ್ಬೇಕಂತನ ಹೌದಮ್ಮ ಒಂದೊಂದು ಕ್ಲಾಸ್ನಾರ ಒಂದೊಂದು ದಿನ ಮಾಡಿಸ್ಬೇಕಂತ ನಾಷ್ಟ ಅಂದಂಗ ಮತ್ತೆ ನಿಮಗೆ ನಮಗೇನಿಲ್ಲ ಅದ್ಯಾಕಂಗ ಯಾಕ ನಿಮಗೂ ನಾಷ್ಟ ಮಾಡ್ಸಂಗಿಲ್ಲನ ಅಲ್ಲಿ ಇಲ್ಲ ಈಗ ಎಲ್ಲರೂ ರೊಕ್ಕ ಸೇರಿಸಿ ಅಲ್ಲಿ ಒಬ್ರು ಅಣ್ಣ ಅದಾರ ಅವ್ರ ಅಣ್ಣನ ಹೋಟೆಲ್ನಾಗ ಏನು ಇಡ್ಲಿ ವಡ ಮಾಡ್ತಾರ ಅವರು ನಾವೆಲ್ಲರೂ ರೊಕ್ಕ ಕೊಟ್ಟಿದ್ದು ಲೆಕ್ಕ ಇಟ್ಕೊಂಡು ಟೀಚರ್ಸ್ ಅಷ್ಟರಿಗೂ ಇಡ್ಲಿ ವಡ ಪಾರ್ಸಲ್ ತಂದು ಕೊಡ್ತಾನ ಅಣ್ಣ ನೋಡುವ ಹಂಗಿಂಗ್ ಮಾಡಿ ಒಟ್ಟು ಹುಡುಗರ ಕಡೆ ರೊಕ್ಕ ಕೀಳೋದ ಇವ್ರ ಕೆಲಸ ಅಲ್ಲ ಹಬ್ಬದ ದಿನ ಗಣಪತಿ ಹಬ್ಬದ ದಿನಾನೇ ಇರುವಲ್ದಕ್ಕೆ ಮನ್ಯಾಗ ಪ್ರಸಾದ ಮಾಡಿದ್ರೆ ಹೋಗಿ ಕೊಡ್ಬೇಕು ಇಲ್ಲಾಂದ್ರೆ ಸಾಲ್ಯಾಗ ಏನಾರ ಪ್ರಸಾದ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಸ್ವಲ್ಪ ಪ್ರಸಾದ ಮಾಡಿ ಕೊಟ್ಟು ಕಳಿಸ್ತೇವಪ್ಪ ಮತ್ತು ಟೀಚರ್ಸ್ಗೂ ಉಣಿಸ್ಬೇಕನ ಇದು ಬೇಷ್ ಬಿಡಿ ಇದು ಲೆಕ್ಕ ಏನವ ನನಗೆ ಗೊತ್ತಿಲ್ಲ ಒಟ್ಟು ಪ್ರತಿ ವರ್ಷ ಹಂಗ ಮಾಡ್ಕೊಂತ ಬಂದಾರಂತ ಈಗ ನಮಗೂ ಹೇಳ್ಯಾರ ನೀವು ಮೊದಲು ರೊಕ್ಕ ಕೊಡ್ಬಾ ನೀ ಅದನ್ನೆಲ್ಲ ಕೇಳ್ಬೇಡ ಆತ್ ತಗೋ ಕೊಡ್ತೇನೆ ಅಂದಂಗ ನಿಮ್ಮ ಅಪ್ಪ ಎಲ್ಲದಾರ ಅಪ್ಪಾಜಿ ಎಲ್ಲದಾರ ನೋಡಿಲ್ಲ ನಾನು ತಡಿ ರೂಮ್ನಾಗ ಅದಾರ ನೋಡ್ತೀನಿ ಹಬ್ಬ ಅಮ್ಮ ರೊಕ್ಕ ತರಕ್ ಹೋದ್ಲೆ ಶಾಲ್ಯಾಗ ಬರೀ 30 ರೂಪಾಯಿ ಅಷ್ಟೇ ಹೇಳಿದ್ರೆ ನಾನು 20 ರೂಪಾಯಿ ಸೇರಿ ಹೇಳ್ಬಿಟ್ಟನಿ ಅದೇ 20 ರೂಪಾಯಿದಾಗ ಮಸ್ತ್ ಹೊರಗೆ ಏನಾರ ತಿಂತೀನಿ 30 ರೂಪಾಯಿ ಸಾಲ ಕೊಡ್ತೀನಿ ರೊಕ್ಕ ಅಂತ ಕೊಡ್ರಿ ಅವಂಗ ಅಲ್ಲಿ ಶಾಲ್ಯಾಗೇನ ಟೀಚರ್ಸ್ಗೇನ ನಾಷ್ಟ ಮಾಡಿಸ್ತಾರಂತ ರೊಕ್ಕ ಕೊಡ್ರಿ ಅವಂಗ ಸೂರ್ಯಾಗ ಹೌದಾ ದೌಡ್ ಕೊಡ್ರಿ ಸಾಲಿ ಹೊತ್ತಾಗೈತ ಹುಡುಗ ಸರಿ ಎಷ್ಟು ಕೊಡ್ಬೇಕು 100 ರೂಪಾಯಿ ಕೊಡ್ರಿ 100 ರೂಪಾಯಿ ಕೇಳ್ಯಾರಂತ ಶಾಲೆಗೆ ಇನ್ನು 100 ರೂಪಾಯಿ ಕೇಳ್ಯಾರ ಅಷ್ಟು ರೊಕ್ಕ ಅಯ್ಯೋ ಬಡ ಕೊಡ್ರಿಪ್ಪ ಸುಮ್ಮನೆ ಕೊಡ್ರಿ ಅಲ್ಲಿ ಮತ್ತೆ ಗಣಪತಿ ಹಬ್ಬಕ್ಕೆ ಅಂದ್ರೆ ಕೇಳ್ತಾರ ಕೊಡ್ರಿ ನೀವು ಸುಮ್ಮನೆ ಕೊಡ್ರಿ ಇಲ್ಲಿ ಆತ್ ತಗೋ ಹಿಡಿ ಅಲ್ಲ ನಮ್ಮ ಅಮ್ಮಗ ನಾನು 50 ರೂಪಾಯಿ ಅಷ್ಟೇ ಹೇಳೇನಿ ನಮ್ಮಮ್ಮ 100 ರೂಪಾಯಿ ಇಸ್ಕೊಳಕತ್ತಾಳಲ್ಲ ಅಲ್ಲಿ ಏನ್ ಇದು ಲೆಕ್ಕ ತಗೋ ಹಿಡಿ ಸೂರ್ಯ ಐತ್ ನೋಡಿದ್ರಾಗ 50 ರೂಪಾಯಿ ಅಮ್ಮ ಅಲ್ಮ ನಾನು ಕೇಳಿದ 50 ರೂಪಾಯಿ ಹೋಗಿಲ್ಲ ಮತ್ತೆ ನೀ ಅಪ್ಪಾಜಿ ಕಡೆ 100 ರೂಪಾಯಿ ಇಸ್ಕೊಳಕತ್ತಿದ್ದಲ್ಲ ಯವ್ವ ಈ ಹುಡುಗ ಎಲ್ಲ ಕೇಳಿಸ್ಕೊಂಡ ಬಿಟ್ಟತ್ನು ಅಲ್ಲ ಮೊದ್ಲ ನನ್ನ ಗಂಡ ಏನಾರು ಕೇಳಿದ್ರೆ ರೊಕ್ಕ ಕೊಡಂಗಿಲ್ಲ ಈ ಹುಡುಗನ ಸಾಲಿಗೆ ಅಂದ್ರೆ ಕೊಡ್ತಾರ ಅದಕ್ಕೆ 50 ರೂಪಾಯಿ ಈ ಹುಡುಗ ಕೊಟ್ಟು 50 ರೂಪಾಯಿ ನಾ ಇಟ್ಕೋಬೇಕಂತ ನಾ ಮಾಡಿದ್ರೆ ಹೋಗೋ ಈ ಹುಡುಗ ಎಲ್ಲ ಕೇಳಿಸ್ಕೊಂಡ ಬಿಟ್ಟತ್ನು ಅದೇ ಸೂರ್ಯ ಅದು ಏನಂದ್ರೆ ನಾನು ಅಪ್ಪಾಜಿ ಕಡೆ 100 ರೂಪಾಯಿ ಕೇಳಿದ್ದು ಖರೆ ಆದ್ರೆ ಅಪ್ಪಾಜಿ 50 ರೂಪಾಯಿ ಕೊಟ್ರಪ್ಪ 50 ರೂಪಾಯಿ ಕೊಟ್ರು ಹಿಡಿ ಯಾಕಂದ್ರೆ ಹಂಗೆ ಕೇಳಿದ್ನಿ ಅಂದ್ರೆ ಈಗ 50 ರೂಪಾಯಿ ಕೇಳಿದ್ರೆ ಏನು ಮಾಡ್ತಾರೆ ಗೊತ್ತಾನ ಅಪ್ಪಾಜಿ 25 ರೂಪಾಯಿ ಕೊಡ್ತಾರೆ ಅದಕ್ಕೆ ನಾನು 50 ರೂಪಾಯಿ ಕೇಳೋ ಬದ್ಲಿ 100 ರೂಪಾಯಿ ಕೇಳಿದೆ 100 ರೂಪಾಯಿ ಕೇಳಿದ್ದಕ್ಕೆ ಅದರ ಅರ್ಧ ಅಂದ್ರೆ 50 ರೂಪಾಯಿ 50 ರೂಪಾಯಿನ ಕೊಟ್ಟರು ನೋಡು ಹಿಡಿ ನಿಮ್ಮ ಅಪ್ಪಾಜಿ ಯಾವಾಗಲೂ ಬರೀ ಹಿಂಗೆ ಮಾಡ್ತಾರೆ ಅದಕ್ಕೆ ನಾನು ಡಬಲ್ ಕೇಳೋದು ಯಾವಾಗಲೂ ಡಬಲ್ ಕೇಳಿದ್ರೆ ಅದ್ರ ಅರ್ಧಕ್ಕೆ ಬಂದು ಹತ್ತದ ಕರೆಕ್ಟ್ ರೊಕ್ಕ ಕೇಳಿದಷ್ಟೇ ಕೊಡದೇ ಇಲ್ಲ ಅವ್ರ ಅಪ್ಪಾಜಿ ವಾ ನಮ್ಮಮ್ಮ ಎಷ್ಟು ಬರಿಕದ ನೋಡು ನನ್ನ ಮುಂದೆ ಸುಳ್ಳು ಹೇಳಕತ್ತ ಅಲ್ಲ 50 ರೂಪಾಯಿ ತಾತಗಡೆ ಇಟ್ಕೊಂಡಾಳ ಅಪ್ಪಾಜಿ 100 ರೂಪಾಯಿನ ಕೊಟ್ಟಾರ ಬೇಕಂತ ನನ್ನ ಮುಂದೆ ಸುಳ್ಳು ಹೇಳಕತ್ತ ನೋಡು ಅಪ್ಪಾಜಿ ಯಾವಾಗ್ಲೂ ಹಂಗೆ ಮಾಡಂಗಿಲ್ಲ ಕೇಳಿದಷ್ಟೇ ರೊಕ್ಕ ಕೊಡ್ತಾರೆ ಯಾವಾಗ್ಲೂ ಸುಮ್ಮನೆ ಕೇಳಿದ್ರೆ ಬೈತಾರ ಒಂದೇನಾರು ಕರೆಕ್ಟಾಗಿ ಕಾರ್ ನಿತ್ತಂದ್ರೆ ಕೊಡ್ತಾರ ಹಿಡಿಯ ಸೂರ್ಯ ಬಡನ ಕೊಡಮ್ಮ ಮತ್ತಿನ್ನೇನು ಮಾಡೋದು ಬಂದಷ್ಟು ಬರವಲ್ತಕ್ಕೆ ಮತ್ತಿನ್ನೇನು ಮಾಡೋದು ಏನಾತ ಏನಿಲ್ಲ ಕೊಡು ಸೂರ್ಯ ಯಾರ ಬಂದ್ರ ನೋಡು ಅಯ್ಯ ಗೌರಿ ನಕ್ಕಿ ಬಾ ಗೌರಿ ಒಳಗೆ ಅಯ್ಯ ಬಾ ಗೌರಿ ಆರಾಮದಿಯಾ ಗೌರಿ ನಮಸ್ತೆ ಆಂಟಿ ಆಂಟಿ ಆರಾಮದೇನ ಆಂಟಿ ನೀವು ಆರಾಮದಿರಿ ನಮಸ್ತೆವಾ ಆರಾಮದೆ ನೋಡುವ ಕುಂದ್ರ ನಾಷ್ಟ ಮಾಡುವಂತಿ ಇಲ್ರಿ ಆಂಟಿ ಸಾಲಿಗೆ ಹೊತ್ತಾತ್ರಿ ಅದ ರೊಕ್ಕ ಎಲ್ಲರ ಕಡೆ ಕಲೆಕ್ಷನ್ ಮಾಡಕತ್ತಿದ್ವಿ ರೀ ಅದಕ್ಕೆ ಸೂರ್ಯ ಇನ್ನೂ ಕೊಟ್ಟಿದ್ದಿಲ್ರಿ ಅದಕ್ಕೆ ಕೇಳಕ್ ಬಂದ್ಯಾರಿ ಸೂರ್ಯಗೆ ಹೌದನ ಇದೇ ಗರ ಕೊಡಾಕತ್ತಿದ್ ನೋಡುವ 50 ರೂಪಾಯಿ ಕೊಟ್ಟೆ ನೋಡುವ ಸೂರ್ಯನ್ ಕೈಯಾಗ ಇಸುವ ಯಪ್ಪ ಗೌರಿ ಇಲ್ಲಿ ಕೇಳಕತ್ತಲ್ಲ ರೊಕ್ಕ ಏ ಸೂರ್ಯ ಕೊಡು 30 ರೂಪಾಯಿ ಕೊಡು ಎಲ್ಲಾರ್ದು 30 ರೂಪಾಯಿ ಕಲೆಕ್ಷನ್ ಮಾಡಿವಿ ಪಟ್ಕನ 30 ರೂಪಾಯಿ ಕೊಡು ಏನ ಸೂರ್ಯ ಏನ್ ಹೇಳತ್ತಾಳಕಿ 30 ರೂಪಾಯಿ ಅನ್ನಕತ್ತಾಳ ಅದೇ ಹಂಗಲ್ವಾ ಅಕ್ಕಿಗೆ ಗೊತ್ತಿಲ್ಲ
ಹೇಳಿಲ್ಲ ಇನ್ನು ಗೌರಿಗೆ ಫಸ್ಟ್ನೇಕ 30 ರೂಪಾಯಿ ಅಂದಿದ್ರ ಆಮೇಲೆ 50 ರೂಪಾಯಿ ಏರ್ಸಿದ್ರು ಎಲ್ಲಾರ್ಗೂ ಇಲ್ಲ ಸೂರ್ಯ 30 ರೂಪಾಯಿನ ಎಲ್ಲಾರ್ಗೂ 50 ರೂಪಾಯಿ ಏರ್ಸಿಲ್ಲ ಸುಮ್ಮನಿರ ಗೌರಿ ಅಂದ್ರ ಏನ್ ನಡ್ಸಿ ನೀನು ನನ್ನ ಮುಂದೆ ಸುಳ್ಳು 50 ರೂಪಾಯಿ ಅಂತ ಹೇಳಿ ಸಾಲ 30 ರೂಪಾಯಿ ಕೊಟ್ಟು 20 ರೂಪಾಯಿ ನೀ ಇಟ್ಕೊಳ್ಳವನ ತಿನ್ನಕ್ಕೆ ಯಪ್ಪ ಗೌರಿ ಎಲ್ಲ ಕೆಲಸ ಕೆಡ್ಸಿಲ್ವಾ ಕೆಡ್ಸಿಲ್ಲ ಹೇಳ ಸೂರ್ಯ ಏನ್ ಮಾಡಾಕತ್ತಿ ನೀನು ಅಪ್ಪಾಜಿ ಕರಿಲೇನೆ ಅಪ್ಪಾಜಿನ ಅದು ಹಂಗಲ್ಲಮ್ಮ ತಡಿ ಕರಿತೇನೆ ತಡಿ ಅಪ್ಪಾಜಿನ ಎಷ್ಟು ದಿನದಿಂದ ನಡ್ಸಿನಿ ಹಿಂಗ ಹಂಗಂದ್ರೆ ಎಷ್ಟೆಷ್ಟು ರೊಕ್ಕ ಇಸ್ಕೊಂಡೋಗಿ ನಮ್ಮ ಕಡೆ ಹಂಗಂದ್ರೆ ನೀ ಸುಳ್ಳು ಹೇಳ ಇಸ್ಕೊಂಡೋಗಿ ಇಲ್ಲಮ್ಮ ಹಂಗೆಲ್ಲ ಇಸ್ಕೊಂಡೋಗಿಲ್ಲ ನಾನು ಕರೆನಮ್ಮ ತಡಿ ಅಪ್ಪಾಜಿ ಕರೆದ್ರೆ ಬಗ್ಗತಿ ನೀನು ಕರಿ ಅಪ್ಪಾಜಿ ಕರಿ ಏನು ನಿಮ್ಮ ಅಪ್ಪಾಜಿ ಕರಿಕತ್ತೀನಿ ಅಂದ್ರೂ ನಿಂಗೆ ಹೆದರ್ಕಿಲ್ಲಲ್ಲ ಇಲ್ಲ ಹೆದರಂಗಿಲ್ಲ ಯಾಕೆ ಹೇಳ ನಾನು ಕೇಳಿದ್ದು ಬರೀ 50 ರೂಪಾಯಿ ನೀನು 100 ರೂಪಾಯಿ ಇಸ್ಕೊಂಬಂದಿ ಗೊತ್ತಿಲ್ಲ ಅಂತ ಮಾಡಿ ನನಗೆ ನೀನು ಯವ್ವ ಏನು ಬೆರ್ಕೆತೇವ ಇದು ಹುಡುಗ ನಮ್ಮ ಹುಡುಗ ಸೂರ್ಯ ಅಲ್ಲ ನನ್ನ ಸಿಕ್ಸಿಡಕತ್ತ ನೋಡು ಹೇಳ ಅಪ್ಪಾಜಿ ಕರಿತೀಯೋ ಬೇಡ ಇಲ್ಲ ಸುಮ್ಮನಕ್ತಿಯೋ ಇದು ಸುಮ್ಮನೆ ರೊಕ್ಕ ವೇಸ್ಟ್ ಮಾಡಬೇಡ ಹೇಳಕತ್ತೆ ನೋಡು ತೆಗೆದಿಟ್ಕೋ ಅದನ್ನ ಉಳಿದಿದ್ದು ಆತ ತಗೋರ್ಮ ನಾನು ಹೇಳಂಗಿಲ್ಲ ನೀನು ನಂದು ಹೇಳ್ಬೇಡ ಆತ ಆತ ತಗೋ ಹೋಗ್ಬರ್ರಿ ಸಾಲಿ ಹೊತ್ತಾತೆ ಹೋಗ್ಬರ್ರಿ ಸೂರ್ಯ ಕಾಲಿ ಪಿಲಿ ರೊಕ್ಕ ದಂಡ ಮಾಡಬೇಡ ನೀನು ಹೇಳಕತ್ತೆ ನೋಡು ಇಲ್ಲಿ ತಗೋರ್ಮ ಅಲ್ಲಿ ಸಂಜಿನಾಗ ಪಾನಿಪುರಿ ಹಚ್ಚಿರ್ತಾರ ಅದನ್ನ ತಿಂದು ಬರಾಕ್ ಬಿಡಮ್ಮ ಅದನ್ನೇನು ಹಾಳು ಮೂಳು ತಿಂತೀರನಪ್ಪ ಯಪ್ಪ ಅದ್ರ ಟೇಸ್ಟ್ ನೀನು ಏನು ಗೊತ್ತಮ್ಮ ಮಸ್ತ್ ಇರ್ತದ ನೀನು ಸುಮ್ಮನೆ ಇರಮ್ಮ ಆತ ತಗೋ ಹೋಗ್ಬರ್ರಿ ಆತಮ್ಮ ವಾ ಸೂರ್ಯ ಎಷ್ಟು ಬೆರ್ಕೆದ ನೋಡು ಸುಳ್ಳು ಹೇಳಿ ರೊಕ್ಕ ತಗೊಳಕತ್ತಾನ ಅವ್ರ ಅಮ್ಮ ಕಡೆ ಗೌರಿ ಹೋಗು ನಡಿ ಹೋಗು ನಡಿ ಬಾಯ್ ಆಂಟಿ ಬಾಯ್ ಅಪ್ಪಿ ಅಮ್ಮ ಹೋಗ್ಬರ್ತೇನ ಆತಾತ ಹೋಗ ಯವ್ವ ನಮ್ಮ ಸೂರ್ಯ ಎಂತ ಬೆರ್ಕೆತ್ವ ಯವ್ವ ಹೋಗು ಅಲ್ಲ ನನ್ನ ಮುಂಜಾನೆ ಸಿಗಿಸಿಡಾಕತ್ತಿತ್ತು ನೋಡು ಅವ್ರ ಅಪ್ಪನ ಕಡೆ